ಅಕ್ಕನ ಮಕ್ಕಳೆಲ್ಲ ನನ್ನ ಮಗ ಅಂತೂ ಹೊಳ್ತಾ ಇದ್ದಾನೆ, ಎತ್ಕೊ ಮಮ್ಮಿ ಎತ್ಕೊ ಅಂತ. ಸೊ ಎಲ್ಲ ಹೊರಟಿದ್ದೀವಿ ಈಗ. ಇಲ್ಲೇ ಬೆಂಗಳೂರಲ್ಲಿ ಇರೋದು ಮದುವೆ. ಈಗ ಹೊರಟಿದ್ದೀವಿ ಫ್ರೆಂಡ್. ನಾನು ನಮ್ಮ ಯಜಮಾನ್ರು ಭಾವ ಮತ್ತು ನಮ್ಮ ಯಜಮಾನ್ರ ಅತ್ತೆ ಎದುರು ಕೂಡ. ನೈಟ್ ಹೊತ್ತು ಒಂಥರ ಚೆನ್ನಾಗಿರುತ್ತೆ ಆಚೆ ಹೋಗ್ಬೇಕು ಅಂದರೆ. ನನ್ನ ಮಗನಿಗಂತೂ ತುಂಬ ಖುಷಿ, ಆಚೆ ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ ಅಪ್ಪ ಅಮ್ಮ ಅಂದರೆ ಅದ್ರಂತ ಅವನಿಗೆ. ಶನಿವಾರ ಆಗಿರೋದ್ರಿಂದ ಟ್ರಾಫಿಕ್ ಬೇರೆ ಇತ್ತು. ಸೊ ಟ್ರಾಫಿಕ್ ಜಾಮ್ ಹೋಯ್ತಲೇ ಇದ್ವಿ ನಾವು. ಸುಮಾರು 8 ಗಂಟೆಯಿಂದ 10 ಗಂಟೆ ಬಂತು, ಒಳ್ಳೆ ಟ್ರಾಫಿಕ್ ಜಾಮ್. ನಾವು ಮದುವೆ ಹೊರಟಿದ್ದು ಬೇರೆ ಲೇಟಾಗಿತ್ತು. ನನ್ನ ಮಕ್ಕಳಂತ ಇಬ್ಬರು ಮಲ್ಕೊಂಡೇ ಬಿಟ್ಟರು. ನನ್ನ ಮಗಳು ಫೋನ್ ನೋಡ್ಕೊಂಡು ಕೂತಿದ್ಲು. ನನ್ನ ಮಗನೂ ಮಲಗಿ ಎದ್ದು. ಮತ್ತು ನಮಗಂತೂ ಇಲ್ಲೇ ಅಕ್ಕಂಗಂತೂ ಬರ್ತೇರಿಂದ ಅವ್ರಿಗೂ ಟಯರ್ಡ್ ಆಗಿತ್ತು. ಸೊ ಕಾರಲ್ಲೇ ನಿದ್ದೆ ಬರ್ತಾಯಿತ್ತು. ಹಂಗೇ ತುಂಬ ಟ್ರಾಫಿಕ್ ಹೋಗ್ತಾಯಿದ್ದು. ಅಂತೂ ಇಂತೂ ಚೌಟ್ರಿ ಹತ್ರ ಬಂದು ಅಷ್ಟೆಲ್ಲ ವಿಡಿಯೋ ಮಾಡೋಕ್ಕೆ ಏನು ಮಾಡೋದು. ಇದೆ ಚೌಟ್ರಿ. ಸೊ ಆಚೆಯಿಂದ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಒಳಗಡೆ ಬ್ಯೂಟಿಫುಲ್ ಕಾರಂಜಿ ಇದೆ. ಫಿಶ್ ಅಕ್ವೇರಿಯಂ ಒಂದಿತ್ತು. ಸೊ ತುಂಬ ಹಳೆ ಮೀನೊಂದು, ತುಂಬ ದೊಡ್ಡ ಮೀನು, ಸುಮಾರು ಒಂದು 10-15 ವರ್ಷದಿಂದ. ಸೊ ಬ್ಯೂಟಿಫುಲ್ ಆಗಿ ಒಂದು ಎಂಟ್ರೆನ್ಸಲ್ಲಿ ಜನಕ್ಕೆ ಅದ್ರ ಮೇಲೆ ಜಾಸ್ತಿ ಗಮನ ಸೆಳೀತಿತ್ತು ನೋಡೋರಿಗೆ. ಸೊ ಒಳಗಡೆ ಬಂದ್ವಿ. ಸೊ ಒಳಗಡೆ ಅಂದರೆ ನಾವು ಬಂದಿದ್ದು ಆಲ್ರೆಡಿ ಲೇಟ್ ಆಗಿತ್ತು. ನಮ್ಮ ಯಜಮಾನ್ರು ಕೆಲಸದಿಂದ ಬರೋದು ಲೇಟ್ ಆಯಿತು. ಸೊ ನಾವು ಬಂದಾಗ ಆಲ್ರೆಡಿ 10 ಗಂಟೆ 9:15 ಆಗಿತ್ತು. ಸುಮಾರು ಜನ ಬರ್ತಾಯಿದ್ರು, ಇನ್ನೂ ಕೂಡ ಬರೋ ಇರ್ತಿದ್ರು. ಸೊ ನಾವು ಹೋದ್ಮೇಲೆ ಇನ್ನೂ ಸುಮಾರು ಜನ ಹೋಗ್ತಾ ಬರ್ತಾಯಿದ್ರು. ಸೊ ಫೋಟೋ ನನ್ನ ಮಗ ಯಜಮಾನ್ರು ಕೂತಿದ್ದಾರೆ. ಸೊ ನನ್ನ ಮಗ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಎಲ್ಲರೂ ಫೋಟೋ ತೆಗ್ಸ್ಕೊಳಕ್ಕೆ ಹೋದ್ರೆ. ಫಂಕ್ಷನ್ ಎಲ್ಲ ಮುಗೀತು ಫ್ರೆಂಡ್. ಚೆನ್ನಾಗಿ ಊಟ ಮಾಡಿದ್ವಿ, ಒಳ್ಳೆ ಊಟ ಚೆನ್ನಾಗಿ ಮಾಡ್ತಿದ್ರು. ಬಟ್ ಫೋಟೋ ಯಾವುದು ಮಾಡೋಕ್ಕಾಗಲ್ಲ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಏನೋ ಒಂಥರ ಫಸ್ಟ್ ಟೈಮ್ ಯಜಮಾನ್ರು ಹೇಳ್ತಾರೆ ಎಲ್ಲ ಖಾಲಿ ಆದ್ಮೇಲೆ ತೆಗಿತಿದೆ ಅಂತ. ಸೊ ನನ್ನ ಮಗ ಓಡಾಡ್ತಾ ಕಾರಂಜಿ ಬೀಳ್ತಿದೆ. ಸೊ ಅಲ್ಲಿ ಹೋಗೋಣಕ್ಕೆ ಸ್ಕೆಚ್ ಹಾಕಿದ್ದು ನನ್ನ ಮಗ. ಅಕ್ಕ ವೆಯ್ಟ್ ಮಾಡ್ತಾರ, ಬೈತಾರ, ಮುಂದೆ ಬರ್ತಾನೇ ಇಲ್ಲ ಅಂತ. ಬರೋ ಅಷ್ಟೊತ್ಗೆ ಮಮ್ಮಿ ರೆಡಿ ಮಾಡಿದ್ರೆ 2 ಬಲೂನ, ಅಕ್ಕಂಗೊಂದು ತಮ್ಮಂಗೊಂದು. ನನ್ನ ಮಗಂಗಂತೂ ಖುಷಿನೋ ಖುಷಿ. ಅಮ್ಮಿನ ಅನ್ನೋದಕ್ಕೆ ಅದು ಮನೆಗೆ ಬರೋ ಅಷ್ಟೊತ್ತಿಗೆ ಇರಲೇ ಇಲ್ಲ. ಅದು ಮಟಾಶ್ ಮಾಡಿದ್ದು ಅಲ್ಲಿರೋರಿಗೆಲ್ಲ ಹೊಡ್ಕೊಂಡು ಆಚೆ ಬಂದರೆ ಅಪ್ಪನೇ ಬೇಕು ಮಗಿಗೆ. ಸೊ ಹೊರಟ್ವಿ ಮನೆಗೆ. ಅಲ್ಲೇ 11 ಗಂಟೆ ಆಗಿತ್ತು. ಅವ್ರ ಅಪ್ಪನ ಜೊತೆ ಇದ್ದಾನೆ. ಮತ್ತು ಬೆಳಿಗ್ಗೆ ಕೂಡ ಮದುವೆಗೆ ಹೋಗ್ತಾಯಿದ್ದೀವಿ. ನೈಟ್ ನಮ್ಮ ಅತ್ತೆ ಕೂಡ ಬಂದಿದ್ದರು ಊರಿಂದ ಬೆಂಗಳೂರು ಮದುವೆಗೆ. ಅವ್ರನ್ನೂ ಕರ್ಕೊಂಡು ಹೋಗಿದ್ದು ರಾತ್ರಿ ಮನೆಗೆ. ಅಲ್ಲೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಮನೆಯಿಂದನೇ ರೆಡಿಯಾಗಿ ಹೊರಟ್ವಿ ಬೆಳಿಗ್ಗೆ ದಾರೆಗೆ. ಬೆಳಗ್ಗೆ ದಾರೆ ಬೇಗ ಬಿದ್ದಿತ್ತು 6:30ಗೆ. ನಾನು ಎದುರು ಹೊರಟಿದ್ದೀವಿ ಈಗ. ಬೆಳಿಗ್ಗೆ ಮದುವೆ ಬಂದಿದ್ವಿ, ಜನ ಜಾಸ್ತಿ ಇಲ್ಲ. ಯಾಕೆಂದರೆ ನೈಟ್ ಎಲ್ಲ ಬಂದಿರೋ ರಿಸೆಪ್ಷನ್ಗೆ. ಸೊ ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಇಂಥ ಕಾಮಿಡಿ ನೋಡಿ ಫ್ರೆಂಡ್ಸ್, ಜನನೇ ಇಲ್ಲ. ದಾರಿ ಮುಗಿದೋದ್ಮೇಲೆ ಬಂದವರು ನಮ್ಮ ಮನೆಯವರೆಲ್ಲ. ನಮ್ಮ ಮನೆಯವರಲ್ಲಿ ಮಾತಾಡಿಸ್ತಿದ್ದಾರೆ ಮಗನ ಇಟ್ಕೊಂಡು. ಮಗ ಆಚೆ ಹೋಗೋಣ ಅಂತ ರೋಸ್ತಾರೆ. ಸೊ ಅದಕ್ಕೆ ಆಚೆ ಬಂದ ಫ್ರೆಂಡ್ಸ್. ಸ್ಯಾಂಡ್ ಪ್ಯಾಲೇಸ್. ಈಗಷ್ಟು ಮದುವೆ ಮುಗಿಸ್ಕೊಂಬಂದು. ಸೊ ರಾತ್ರಿ ನಿದ್ದೆಗೆ ತುಂಬ ಟಯರ್ಡ್ ಆಗಿರಲ್ಲ. ಸೊ ನನ್ನ ಮಗ ಕಾರಲ್ಲಿ ಬರ್ತಾನೆ. ಸೊ ಗಯ್ಯ. ಸೊ ನಮ್ಮ ಯಜಮಾನರು ಈಗ ಹೋಗ್ತಾರೆ. ಸೊ ಈಗ ಫೋನ್ ನೋಡ್ಕೊಂಡು ಕೂತಾರೆ. ಯಾವಾಗ ಟೈಮ್ ಸಿಗ್ತಾರೋ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಊಟ ರೆಡಿ ಮಾಡ್ತಿದ್ದೀವಿ. ಸೊ ಸಂಡೇ ಅಲ್ವಾ, ಮನೇಲಿ ಎಲ್ಲರೂ ಇದ್ದಾರೆ. ಸೊ ಮೀನು ಹುಳಿ ಮತ್ತು ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀವಿ ಕೆಳಗಡೆ.
ಸೊ ಕರ್ಬೂಜ ಜ್ಯೂಸ್ ಮಾಡ್ತೀನಿ ಯಜಮಾನ್ ಹಾಕೊಂಡ್ಗೆ ಅವ್ರಿಗೆ ಜ್ಯೂಸ್ ಅಂದ್ರೆ ಇಷ್ಟ. ಅಂದರೆ ಎಲ್ಲ ಹಣ್ಣಲ್ಲೂ ಅದ್ರದ್ದೇ ಆದ ವಿಟಮಿನ್ ಇರುತ್ತೆ. ಸೊ ನಾವು ತಿನ್ನಬೇಕು. ಯಾವ್ದು ತಿನ್ನಲ್ಲ ತರಕಾರಿ ನಮ್ಮ ಭಾವ ಹಲಸಿನ ತಿಂತಿದ್ದಾರೆ. ಹಲಸಿನ ನೀವು ಅನ್ಕೋಬೋದಿದ್ರೆ ಹಲಸಿನ ಇವರೇ ತಿಂತಾರೆ ನಮ್ಮ ಹುಡುಗಿ ಎಲ್ಲ ಅಂತೀವಿ ನಾವು. ಹಂಚಿ ತಿಂದರೆ ಸ್ವರ್ಗ ಸುಖ ಅಂತಾರಲ್ಲ ಹಂಗೆ. ಸೊ ನಾವೆಲ್ಲರೂ ಅಂದ್ಕೊಂಡು ಅಷ್ಟನ್ನು ಕುಯ್ದಿದ್ದ ಫ್ರೆಂಡ್ಸ್. ಈಗ ಹಲಸಿನಲ್ಲಿ ಸ್ವಲ್ಪ ಇಷ್ಟ ಇಟ್ಕೊಂಡಿರೋದು ನಾವು, ಯಾಕೆಂದರೆ ಭಾವ ಫ್ರೆಂಡ್ಸು ಬಿಲ್ಡಿಂಗ್ ಆರ್ಡ್ರಿಗೆಲ್ಲ ಕೊಟ್ಟು. ಸೊ ಆಗಲೇ ಹೇಳ್ದಂಗೆ ನೀವು ನನ್ನ ಮನೆಯಲ್ಲೇ ಮಾಡ್ಕೊತೀನಿ ಆದಷ್ಟು, ಯಾಕೆಂದರೆ ಈಗ ಹೊರಗಡೆ ಯಾವ ಎಣ್ಣೆಲಿ ಮಾಡಿರ್ತಾರೆ ಗೊತ್ತಿಲ್ಲ, ಮಕ್ಕಳಿಗೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನೇ ಆದರೂ ಆಲ್ಮೋಸ್ಟ್ ಮೀನೇ ಆಗಲಿ ಕಬಾಬಿ ಏನು ಚಿಕನ್ನೇ ಆಗಲಿ ಮನೇಲಿ ತಂದೆ ಮಾಡ್ಕೊತೀವಿ. ಮತ್ತು ಕರ್ಬೂಜ ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ, ಬಾಡಿ ತಂಪು ಮಾಡುತ್ತೆ ಅಂತ. ಕಲ್ಲಂಗಡಿಗಿಂತ ಕರ್ಬೂಜ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ. ಈ ರೀತಿ ಹೆಲ್ತಿಯಾಗಿರೋಂಥದ್ದು ಸೀಸನ್ ತಕ್ಕನಾಗಿ ಏನು ಸಿಗುತ್ತೋ ಅದನ್ನ ತಿನ್ನಿ. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಜನಕ್ಕೆ ಒಂದಲ್ಲ ಒಂದು ಹೆಲ್ತ್ ಪ್ರಾಬ್ಲಮ್ಸ್. ಅದು ನೋಡ್ತೀರಿ ನಾವು ಹೊರಗಡೆ ತಿನ್ನೋದಕ್ಕಿಂತ ಆದಷ್ಟು ಹೊರಗಡೆ 100 ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಅದೇ 100-150 ರೂಪಾಯಿಗೆ ಫುಲ್ಲು ಈಗ ಮೀನು 1 kg ಬಂದೇ ಬಿಡುತ್ತೆ. ಸೊ ನಾವು ಮಲ್ಲೇ ಮಾಡ್ಕೊಂಡು ತಿನ್ಬೋದು. ಆಚೆ ಯಾವ ಎಣ್ಣೆ ಯೂಸ್ ಮಾಡ್ತಾರೆ, ಎಷ್ಟು ದಿವಸದಿಂದ ಕರೆದಿರೋ ಹಳೆ ಎಣ್ಣೆ ಆಗಿರ್ಬೋದು, ರುಚಿಗಳಾಗಿರ್ಬೋದು, ಕೆಲವ್ರಿಗೆ ಇಡ್ಸೋದಿಲ್ಲ. ಅದು ನಮ್ಮ ಮನೇಲಿ ನನ್ನ ಮಗಂಗೂ ಇಡ್ಸೋದಿಲ್ಲ, ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಇಡ್ಸೋದಿಲ್ಲ. ಸೊ ಇವತ್ತು ಭಾನುವಾರ ಸಂಡೇ ಇದ್ದಾರೆ ಮನೇಲಿ, ಅಂದರೆ ಪ್ರತಿ ಸಂಡೇ ಇರಲ್ಲ, ಕೆಲವೊಂದು ಸಂಡೇ ಇರ್ತಾರೆ. ಈಗ ನಿನ್ನೆ ಮೊನ್ನೆ ಮದುವೆಗೆ ಹೋದ. ಸೊ ಇವಾಗ ಅವ್ರಿಗೆ ಮೂಡ್ ಔಟ್ ಆಯಿತು ಕೆಲಸಕ್ಕೆ ಹೋಗಿ. ಸೊ ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ದಾರೆ ಭಾವ ಹಂಗೂ ಡ್ಯೂಟಿಗೆ ಹೋದ್ರು. ಈಗ ಹಲಸಿನ ತೊಗೊಂಡು ಯಾರ್ಯಾರಿಗೂ ಫ್ರೆಂಡ್ಗೆಲ್ಲ ಕೊಟ್ಬಿಟ್ಟು. ಸೊ ಇನ್ಯಾ ಫ್ರೆಂಡ್ಸ್ ಮಳೆ ಬತ್ತು ಕರೆಂಟ್ ಹೊಂಟೋಗೋದೆ. ಎಲ್ಲ ಸೇರ್ಕೊಂಡು ಊರಿಂದ ನಮ್ಮಮ್ಮ ಹೂವು ತಂದಿರೋಂಥ ದಿಂಡು ಹೊಡಿತಾರೆ. ನನ್ನ ಗಂಡ ಈಗ ಎದ್ಬಿಟ್ಟಿದ್ದೆ. ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಹೀಗೆ ನನ್ನ ಹೆಚ್ಚಿನ ವೀಡಿಯೋಸ್ಗಳು, ನನ್ನ ಆಹಾರ ಪದ್ಧತಿ, ನನ್ನ ಸಂಪ್ರದಾಯ ಹಾಗೂ ನನಗೆ ತಿಳಿದಿರೋಂಥ ಹೆಲ್ತಿ ಟಿಪ್ಸ್ನ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇನ್ ಇಂಪಾರ್ಟೆಂಟ್ ಬೆಲ್ ಐಕನ್ನ ಪ್ರೆಸ್ ಮಾಡಿ.